ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಮನೆಯಲ್ಲಿಯೇ ಸಾಂಬಾರು ಪೌಡ್ರನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಧನಿಯಾ ಕಾಳು ಅಂದರೆ ಹವಿಜ, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಅರಿಶಿಣ ಬೇರು, ಅಕ್ಕಿ, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ನಂತರ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು ಇವೆಲ್ಲ ಮಸಾಲೆನ ರೆಡಿಯಾಗಿ ಇಟ್ಕೊಂಡಿರಬೇಕು. ನಂತರ ಒಣಗಿರೋಂಥ ಕರಿಬೇವಿನ ಎಲೆ. ಮೊದಲಿಗೆ ಅಕ್ಕಿನ ಕೆಂಪಗೆ ಬಣ್ಣ ಬರೋವರೆಗೂ ಹುರ್ಕೋಬೇಕು. ಈ ದೋಸೆ ಇಡ್ಲಿಗೆಲ್ಲ ಬಳಸ್ತೀವಲ್ಲ ಆ ಅಕ್ಕಿನ ತಗೊಂಡಿರಬೇಕು. ಈ ಬಿಳಿ ಬಣ್ಣ ಹೋಗಿ ಕೆಂಪು ಬಣ್ಣಕ್ಕೆ ತಿರುಗೋವರೆಗೂ ಹುರ್ಕೊಂಡು ಅಕ್ಕಿನ ತೆಗೆದಿಟ್ಕೋಬೇಕು. ನಂತರ ಕಡಲೆಬೇಳೆ, ಅದನ್ನು ಸಹ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ನಂತರ ಉದ್ದಿನಬೇಳೆ, ಯಾವುದೇ ರೀತಿ ಎಣ್ಣೆ ಬಳಸ್ತಿರೋ ಹಾಗೆ ಡ್ರೈ ಆಗಿಯೇ ಹುರಿದು ಇಟ್ಕೋಬೇಕಾಗುತ್ತೆ. ಉದ್ದಿನಬೇಳೆ ಘಮ ಬರ್ತಾ ಇರುತ್ತೆ. ನಂತರ ತೊಗರಿಬೇಳೆನೂ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರಿದಿಟ್ಕೋಬೇಕು. ನಂತರ ಹೆಸರುಬೇಳೆನೂ ಚೆನ್ನಾಗಿ ಹುರಿದು ಇಟ್ಕೋಬೇಕು. ಕೆಲವರು ಹೆಸರುಬೇಳೆ ಬದಲಾಗಿ ಹೆಸರು ಕಾಳನ್ನು ಬಳಸ್ತಾರೆ. ನಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಹಾಕ್ಕೋಬೋದು. ಈ ರೀತಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು. ನಂತರ ಜೀರಿಗೆ ಘಮ ಬರೆಗೂ ಹುರಿದಿಟ್ಕೊಂಡು, ದಾಲ್ಚಿನ್ನಿ ಅಂದರೆ ಚಕ್ಕೆ ದೊಡ್ಡದಿರುತ್ತಲ್ಲ ತುಂಡು, ಅದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕುಟ್ಟಿ ತೆಗೆದಿಟ್ಕೋಬೇಕು. ಈ ಮಸಾಲೆ ಮಾಡುವಾಗ ಜೀರಿಗೆನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಹಾಕ್ಕೋಬೇಕಾಗುತ್ತೆ. ಜೀರಿಗೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಸಾಲೆ ಪೌಡ್ರ್ ಚೆನ್ನಾಗಾಗುತ್ತೆ. ನಂತರ ಮೆಂತ್ಯಕಾಳು ಹುರಿದಿಟ್ಕೋಬೇಕು. ಮೆಂತ್ಯಕಾಳು ಈ ರೀತಿ ಬಣ್ಣ ಬದಲಾಗಬೇಕು, ಕಂದು ಬಣ್ಣ ಬರೋ ರೀತಿ ಹುರಿದಿಟ್ಕೋಬೇಕು. ನಂತರ ಸಾಸಿವೆ ಕಾಳು ಸಹ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡ್ರೆ ಸಾಕು. ನಂತರ ಅರಿಶಿಣ ಬೇರು. ಈ ಅರಿಶಿಣ ಬೇರು ದೊಡ್ಡದಾಗಿರುತ್ತೆ, ಅದನ್ನು ಸ್ವಲ್ಪ ಗುಂಡ್ಕಲ್ಲಿಂದ ತುಂಡಾಗಿ ಜಜ್ಜಿಟ್ಕೊಂಡು ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೋಬೇಕು. ನಂತರ ಒಣಮೆಣಸಿನ್ಕಾಯಿ. ಇವು ನಮ್ಮ ಹೊಲದಲ್ಲೇ ಬೆಳೆದಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ. ಜಾಸ್ತಿ ಹೊತ್ತೇನು ಬಿಸಿ ಮಾಡೋದು ಬೇಡ, ಸ್ವಲ್ಪ ಗರಿಯಾಗಿ ಕ್ರಿಸ್ಪಿ ಆಗೋ ಥರ ತೆಗೆದ್ರೆ ಸಾಕು. ನಂತರ ಈ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಏಲಕ್ಕಿ, ಮೆಣಸು, ಲವಂಗ ಮತ್ತು ಜಾಜಿಕಾಯಿ, ಸ್ವಲ್ಪ ಸೋಂಪು ಈ ಎಲ್ಲ ಮಿಕ್ಸ್ ಮಾಡಿರೋದನ್ನು ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ. ಈ ರೀತಿ ಎಲ್ಲ ಹುರಿದು ಒಂದೊಂದಾಗಿ ದಾಲ್ಚಿನ್ನಿ ಅದರಲ್ಲೇ ಸೇರಿಸಿ ಹುರಿಬೋದಿತ್ತು. ಸ್ವಲ್ಪ ಪುಡಿ ಇರುತ್ತಲ್ಲ, ಸೀದೋಗುತ್ತೆ, ಹೊತ್ತೋಗುತ್ತೆ ಅಂತ ಸಪ್ರೇಟಾಗಿ ಹುರ್ಕೊಂಡಿದ್ದೀವಿ. ನಂತರ ಇದರ ಮುಖ್ಯವಾಗಿ ಬೇಕಾಗಿರೋದೇ ಧನಿಯಾ ಕಾಳು.
ಈಗ ನಾವು 5 ಕೆ ಜಿ ಸಾಂಬಾರು ಪೌಡ್ರ್ ರೆಡಿ ಮಾಡ್ತಾ ಇದ್ದೀವಂದರೆ ಅದರಲ್ಲಿ 2 ಕೆ ಜಿ ಧನಿಯಾ ಕಾಳೇ ಇರಬೇಕು. ಉಳಿದಿದ್ದೆಲ್ಲ ಮಿಕ್ಸಾಗಿ 3 ಕೆ ಜಿ ಇದ್ದರೆ 5 ಕೆ ಜಿ. ಇವಾಗ ಎಲ್ಲ ಹುರಿದಿಟ್ಕೊಳ್ಳೋ ಕೆಲಸ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನಂತರ ಒಂದು ಡಬ್ಬಿಗೆ ಧನಿಯಾ, ಜೀರಿಗೆ, ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ರೀತಿ ಮಸಾಲೆಗಳನ್ನು ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಕೋಬೇಕಾಗುತ್ತೆ. ಅರ್ಶಿಣ ಬೇರು ಆ ಮಸಾಲೆ ಪೌಡ್ರಿಗೆ ಒಂದು ಒಳ್ಳೆ ಬಣ್ಣ ಬರೋದಕ್ಕೆ, ಘಮ ಬರೋದಕ್ಕೆ ಸಹಾಯ ಮಾಡುತ್ತೆ. ಉದ್ದಿನಬೇಳೆ, ಮೆಂತ್ಯ ಕಾಳು, ಕಡಲೆಬೇಳೆ, ಅಕ್ಕಿ ಥಿಕ್ನೆಸ್ ಅಂದರೆ ಸಾಂಬಾರು ಪೌಡ್ರ್ ಸ್ವಲ್ಪ ತಿಳಿ ಸಾರಿಗೂ 1 ಸ್ಪೂನ್ ಹಾಕ್ಕೊಂಬಿಟ್ರೆ ದಪ್ಪ ಆಗುತ್ತೆ. ದಪ್ಪ ಸಾಂಬಾರು ಸಿಗೋದಕ್ಕೆ ಇದಾಗುತ್ತೆ. ಈ ರೀತಿ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿಕೊಂಡು ತಗೊಂಡು ನಾವು ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಸಾಂಬಾರು ಪೌಡರ್ ರೆಡಿಯಾಗಿ